ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಲು ಮತ್ತು ತೆಂಗಿನಕಾಯಿಯಿಂದ ಖಾರ ಪೂರಿ ಮಾಡ್ತಾಯಿದ್ವಿ. ನಾವು ಹೇಗೆ ಮಾಡ್ತೇವೆ ಅಂತ ನೋಡ್ತಾ ಇರಿ. ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತೊಂದು ಸ್ಪೆಷಲ್ ಆಗಿರೋ ಅಡುಗೆನ ಮಾಡ್ತಿರೋದು. ಮೊದಲನೇದಾಗಿ ಇವತ್ತು ಖಾರ ಪೂರಿ ಅಂತ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕಂದರೆ, ನಾವು ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಮಾಡ್ತೀವಲ್ಲ, ಆ ಚಪಾತಿ ಹಿಟ್ಟನ್ನು ತೊಗೊಂಡಿದ್ವಿ. ಮತ್ತು ಕಡಲೆ ಹಿಟ್ಟು, ಮತ್ತು ಸ್ವಲ್ಪ ಅರಿಶಿನ, ಖಾರ, ಹಾಗೆ ಒಂಚೂರು ಎಳ್ಳು, ಅಜವಾನು, ಮತ್ತು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನು ಸರಿಯಾಗಿ ಒಂಚೂರು ಸಕ್ಕರೆನ ಹಾಕಬೇಕು. ಯಾಕಂದರೆ ಸಕ್ಕರೆ ಹಾಕೋದ್ರಿಂದ ಜರಾನೇ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಸಕ್ಕರೆನ ಹಾಕ್ತಿರೋದು. ಅದನ್ನು ಗಂಟೆ ಇರೋದನ್ನೆಲ್ಲ ಬಿಡಿಸ್ಕೊಂಡು ನಾದ್ಕೋತಾ ಬರಬೇಕು. ಇದಕ್ಕೆ ನೀರು ಹಾಕಿ ನಾದ್ಕೋಬೇಕು. ಇವಾಗ ಚೆನ್ನಾಗಿ ಬೇಕಾಗಿರೋದಷ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕು. ಗಟ್ಟಿಯಾಗೋ ತನಕ ಎಷ್ಟು ನೀರು ಇರ್ತವೆ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು. ಹಿಟ್ಟನ್ನು ನಾದ್ಕೋವಾಗ ಒಂದು ಸ್ವಲ್ಪ ಕರಿಬೇವನ್ನ ಪುಡಿ ಮಾಡಿ, ಒಣಗಿರೋ ಕರಿಬೇವನ್ನು ಪುಡಿ ಮಾಡಿ ಹಾಕಬೇಕು. ಹಾಕಿದರೆ ಒಂದು ಸ್ವಲ್ಪ ರುಚಿ ಹೆಚ್ಚಿಗೆ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕೋದು. ಈ ಥರ ಮೃದುವಾಗಿ ನಾದ್ಕೊಂಡು ಬಿಡಬೇಕು. 1 ಅವರಷ್ಟು ಇದನ್ನು ನೆನೆಯೋಕ್ಕೆ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಅದಾದಮೇಲೆ ಪೂರಿನ ಮಾಡಿ ಎಣ್ಣೆಯಲ್ಲಿ ಕರ್ಕೊಬೇಕು. ಒಂದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ಬರೋಕ್ಕೆ, ಆವಾಗ ಮೃದುವಾಗಿ ಬರುತ್ತೆ. ಈ ಥರ ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೋಬೇಕು. ನಂತರ ಅದನ್ನು ಒಂದು ಸ್ವಲ್ಪ ದಪ್ಪನೇ ಲಾಡಿಸ್ಕೋಬೇಕು. ಅದರ ಜೊತೆ ಇನ್ನೂ ಒಂದು ಲಾಡಿಸಿರೋ ಚಪಾತಿನ ಜೋಡಿಸಿ ರೌಂಡಾಗಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ನಂತರ ಅದನ್ನು ಕಟ್ ಮಾಡ್ಕೋತಾ ಬರಬೇಕು. ಒಂದು ಉಳ್ಳೆಗತಿ ಕಟ್ ಮಾಡ್ಕೋತಾ ಬರಬೇಕು, 1 by 1 ಅಂತ. ಈ ಥರ ಮಾಡಿದ್ವಿ ಅಂದರೆ ಅವು ತಿನ್ನೋಕ್ಕೆ ಕ್ರಿಸ್ಪಿಯಾಗೂ ಇರ್ತವೆ. ಹಾಗೆ ಪೂರಿಗತಿ ಉಬ್ಬಲ್ಲ. ಪೂರಿಗತಿ ಉಬ್ದು ಅಂದರೆ ಮೆತ್ತಗಾಗುತ್ತೆ. ಈ ಥರ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗೂ ಬರ್ತವೆ. ತಿನ್ನೋಕ್ಕೆ ಎಷ್ಟು ದಿನ ತಿಂದಿಟ್ಟಿದ್ರು ಅದು ಹಾಗೆ ಫ್ರೆಶ್ ಆಗಿ ಇದ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಗೋಲ್ ಮಾಡಿಕೊಂಡು ಅವುಗಳನ್ನು ಪೂರಿ ಈ ಥರ ಲಟ್ಟಿಸ್ಕೋಬೇಕು. 1 by 1 ದಪ್ಪಗೆ ಮಾಡಿದೆವು ಅಂದರೆ ಅವು ಪೂರಿ ಆಗಿಬಿಡ್ತವೆ. ಸ್ವಲ್ಪ ತೆಳ್ಳಗೆ ಮಾಡಿದ್ವಿ ಅಂದರೆ ಕ್ರಿಸ್ಪಿಯಾಗಿ ಬರ್ತವೆ. ಬಿಸಿಯಾದ ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ರೆ ಆಯಿತು. ಸ್ವಲ್ಪ ಕಾಯ್ದಿರೋದು ಎಣ್ಣೆ ಇದ್ದಕ್ಕಂತ ನಾವು ಮಾಡಿ ಆಮೇಲೆ ಸ್ವಲ್ಪ ಕೆಂಪಗಾಗುತ್ತೆ. ಸ್ವಲ್ಪ ಈ ಥರ ಆಗಿಬಿಡ್ತವೆ ನೋಡಿ. ನೀವು ನೋಡ್ತಿರ್ಬೋದು. ಇನ್ನೊಂದು ಇದು ಸ್ವಲ್ಪ ಬಿಸಿ ಇದೆ, ಇನ್ನೊಂದು ಸ್ವಲ್ಪ ಮೆತ್ತಗತ್ತವೆ. ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಇದನ್ನು ನಾವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಟು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು.